ಪಂಡಾರ್ ಲೈನ್ಗೆ ಬಂದಿದ್ದೀವಿ. ಪಂಡಾರ್ ಲೈನ್ ಏನಕ್ಕೆ ಬಂದಿದ್ದೀವಿ ಅಂದರೆ ಇಲ್ಲಿ ಇರೋದು ಜಾಗ ಟೋಟಲಿ ಇಲ್ಲಿ ವಾಸವಾಗಿರೋದು ಟೋಟಲ್ ಮೆಂಬರ್ಸ್ ಇಲ್ಲೇ ಇರೋರು. ಟೋಟಲ್ ಇವ್ರ ಹತ್ರ ದಾಖಲಾತಿ A to Z 160 ಜನದ ದಾಖಲಾತಿ ನನ್ನ ಹತ್ರ ಇದೆ. ಇಲ್ಲಿ ಕಮಿಷನರ್ ಒಂದು ಮಾತು ಹೇಳಿದ್ದಾರೆ, ಒಂದು ಲೆಟರ್ ಕಳಿಸಿದ್ದಾರೆ ಕರ್ನಾಟಕ ಹ್ಯೂಮನ್ ರೈಟ್ಸ್ ಕಮಿಷನ್ಗೆ. ಇಲ್ಲಿ ಇರೋರು ಚೆನ್ನೈ ಪರ್ಸನ್ ಕಳಿಸಿದ್ದಾರೆ ಲೆಟ್ರ್. ಚೆನ್ನೈ ಪರ್ಸನು ಬಾಬು ಕೊಟ್ಟಿರುವುದು, ಹ್ಯೂಮನ್ ರೈಟ್ಸ್ ಚೇರ್ಮನ್ ಬಾಬು ಕೊಟ್ಟಿರುವುದು ಸುಳ್ಳು ಮಾಹಿತಿಗಳು ಕೊಟ್ಟಿದ್ದಾರೆ ಅನ್ನೋ ಮೆಸೇಜ್ ಹಾಕಿದ್ದಾರೆ. ಅದು ಮುಖಾಂತರ ಕರ್ನಾಟಕ ಕಮಿಷನ್ ಒಂದು ಆರ್ಡರ್ ಆಗಿದೆ. ಡಿಸೆಂಬರ್ 2 ಅಪೀಲ್ ಬರಬೇಕು. ನಮ್ಮ ಕಡೆಯಿಂದ ವೆನ್ನೆಸ್ಡೇ, ಕಮಿಂಗ್ ವೆನ್ನೆಸ್ಡೇ ನಾವು ಅಪೀಲ್ ಹೋಗ್ತಾ ಇದ್ದೀವಿ. ಇಲ್ಲಿ ಇರೋ ಜನ ಟೋಟಲ್ ಜನ ಬೇಕಂದರೆ ತೋರಿಸ್ತಾರೆ ನೋಡಿ. ಎಲ್ಲರ ಹತ್ರ ದಾಖಲಾತಿ 160 ಜನ ದಾಖಲಾತಿ ನಮ್ಮ ಕೈಯಲ್ಲಿ. ಟೋಟಲಿ ಇಲ್ಲಿರೋದು ಟೋಟಲಿ ಮಣ್ಣಿನ ಮೈಂದ. ಯಾಕಂದರೆ ಇಲ್ಲಿ ವಾಸವಾಗಿದ್ದಾರೆ ಟೋಟಲ್ ಜನ. மதிப்புக்குரிய நம்ம முனிசிபாலிட்டி கமிஷனர் என்ன பண்ணியிருக்காருன்னா, லாஸ்ட் மந்த் ஒரு லெட்டர் இஷ்யூ பண்ணிக்கிறாரு. என்ன பண்ணிக்கிறாரு, ஆனரபிள் கர்நாடகா கமிஷனுக்கு வந்து சவுத் ஏசியா ஹியூமன் ரைட்ஸ் ஃபெடரேஷன் சேர்மன் பாபு குத்துக்கிறது டோட்டலாக ஃபால்ஸு. ஏன்னா இங்கே வாழ்ந்து நிற்கிற ஜனம் வந்து எல்லாமே தமிழ்நாட்டுக்கார தான். இங்கே இருக்கிற குடிமக்கள் யாரும் இல்லை, எல்லாம் தமிழ்நாட்டில் வந்து வாழ்ந்து நிற்கிறாங்க. கமிஷனருக்கு நான் ஒரே ஒன்று சொல்கிறதுக்கு கடமைப்பட்டிருக்கேன், டோட்டல் கமிஷனருக்கு டிபார்ட்மெண்ட்டுக்கு. சார் இங்கே இருக்கிறவங்கெல்லாம் இங்கே காலகாலமாக வாழ்ந்ததுக்கு தகுந்த டாக்குமெண்ட் எங்கிட்ட கொடுத்துக்கிறாங்க. 160 மெம்பர்ஸ் ஃபேமிலி நமக்கு டாக்குமெண்ட் இருக்குது. A to Z நீ சொன்னது ராங்க. அதனால் நாங்கள் என்ன பண்ணுறோன்னா, இந்த வெட்னஸ்டே கர்நாடகா கமிஷனில் அப்பீல் போகிறோம். கமிஷனர் சொன்னது ராங்குன்ட்டு அப்பீல் போகிறோம். அதனால் வந்து அவர் எது ஒரு பேசுறதாலும் கர்நாடகா கமிஷனில் பேசணும். நாங்கள் இந்த வீட்டுங்களுக்கு கொடுக்குற மட்டும் எந்த ஒரு இங்கே லேஅவுட்டும் பண்ணக்கூடாது, எதுவுமே பண்ணக்கூடாது. இங்கே இருக்கிறவங்களுக்கு 160 ஃபேமிலிக்கு டாக்குமெண்ட்டு ஹக்கு பத்திரம் கொடுத்தா நாங்கள் அது வந்து கேஸ் வாபஸ் ஆகிறதுக்கு நான் ரெடி. இல்லைனா 100% நான் வெட்னஸ்டே ஆர் ಥರ್ಸ್ಡೇ நான் ಸ್ಟೇ எடுத்துன்னு வரதுக்கு கண்டிப்பாக என்னுடைய முயற்சி நான் செய்வேன். ಎಲ್ರಿಗೂ ಇಲ್ಲಿ ಬಂದು ನಮ್ಮ ಸಾಹೇಬ್ರು, ಕಮಿಷನರ್ ಸಾಹೇಬ್ರು ಅವರು ಫಾಲ್ಸ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲಿ ವಾಸವಾಗಿರೋರು ಜನ ಎಲ್ಲ ತಮಿಳ್ನಾಡಿಗೆ ಸೇರಿರೋರು ಅಂತ. ಆಮೇಲೆ ಇಲ್ಲಿಗಲ್ ಆಗಿ ಕರೆಂಟ್ ತಗೊಂಡಿದ್ದಾರೆ, ಒಬ್ಬರಿಗೆ 4 ಮನೆ ಇದೆ ಅಂತ ಎಲ್ಲ ಫಾಲ್ಸ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವರೇ ಬಂದು ನೋಡಿದ್ದಾರೆ. ಲಾಸ್ಟ್ ಮಂತ್ ನಮ್ಮನ್ನು ಭೇಟಿ ಮಾಡಿ ಈ ಮನೆಗೂ ಕ್ಯಾನ್ವಾಶ್ ಮಾಡಿದ್ದಾರೆ. ಅವರು ಹೇಳಿದ್ರು ಎಲ್ರಿಗೂ ಫಸ್ಟ್ ಪ್ರಿಫರೆನ್ಸ್ ನಾವು ಕೊಡ್ತೀವಿ. ಇಲ್ಲಿರೋ ಜನಗೆ 160 ಮನೆ ಅಂತ ನಾವು ಎಲ್ಲ ಇಲ್ಲೇ ಕ್ಯಾನ್ವಾಶ್ ಮಾಡಿ ಎಲ್ಲ ನಾನು ಅವ್ರ ಹತ್ರ ಒಪ್ಸಿದ್ದೀನಿ. ಅವ್ರು ಹೇಳಿದ್ರು ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀನಿ. ಅವರು ಸಮೇತ ಮತ್ತು ನಮ್ಮ ರೂಪಕಲಾ ಶಶಿಧರ್ ಮೇಡಮ್ ಅವರು ಹೇಳಿದರು ಫಸ್ಟ್ ಪ್ರಿಫರೆನ್ಸ್ ಇವ್ರಿಗೆ ಕೊಡೋಣ ಅಂತ. ಅದು ಯಾಕೆ ಆ ಥರ ಅವರು ಅಲ್ಲಿ ಹ್ಯೂಮನ್ ರೈಟ್ಸ್ ಕಮಿಷನ್ಗೆ ಆ ಥರ ಮಾಡಿದಾರೋ ಗೊತ್ತಿಲ್ಲ. ನಮಗೇನೋ ಮೋಸ ಮಾಡೋ ಥರ ನಾವು ಅಂದ್ಕೊಂಡಿದ್ದೀವಿ. ಸೊ ನಾವು ವೆಡ್ನೆಸ್ಡೇ ಆರ್ ಥರ್ಸ್ಡೇ ನಾವು ಅಪೀಲ್ಗೆ ಹೋಗ್ತಾ ಇದ್ದೀವಿ. ಮಿಸ್ಟರ್ ಬಾಬು ಸರ್ ಅವ್ರಿಗೆ ರಿಪ್ಲೈ ಬಂದಿದೆ, ಈ ಥರ ಇದೆಲ್ಲ ಫಾಲ್ಸ್ ಸ್ಟೇಟ್ಮೆಂಟ್ ಅಂತ. ನಾವು ಇದೆಲ್ಲ ನಿಜ ಅಂತ ನಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಇದೆ. ಈ ಜನರದು 160 ಮೇಲೆ ಜನದು ಇಲ್ಲಿ ಫಾಲ್ಸ್ ಇಲ್ಲ, ಇವರೆಲ್ಲ ಇಲ್ಲೇ ವಾಸವಾಗಿರ್ತಾರೆ 20 ವರ್ಷದಿಂದ ಅಂತ ಮಿಸ್ಟರ್ ಬಾಬು ಸರ್ VCK ಪಕ್ಷದಿಂದ ನಾವು ಲೀಡರ್ಸ್ ಎಲ್ಲ ಹೋಗಿ ಇದನ್ನ ಫಾರ್ಮ್ಸ್ ಎಲ್ಲ ಅವ್ರ ಹತ್ರ ಇದು ಟ್ರೂ ಅಂತ ನಾವು ನಿರ್ಮಿಸ್ಕೊಂಡು ಅಲ್ಲಿ ಒಪ್ಪಿಸ್ತಾ ಇದ್ದೀವಿ. ಥ್ಯಾಂಕ್ ಯು. ಅಂದಮೇಲೆ ಇವಾಗ ನಮ್ಮ ಸಾಹೇಬ್ರು, ಕಮಿಷನರ್ ಸಾಹೇಬ್ರು ಅವರೆಲ್ಲ ತಮಿಳ್ನಾಡು ಜನ ಅಂತ ಹೇಳಿರೋದಕ್ಕೆ ಅವ್ರನ್ನ ಖಂಡಿಸಿ ನಾವು ಹೋರಾಟ ಮಾಡೋಕ್ಕೆ ತಯಾರಾಗಿದ್ದೀವಿ. ಬುಧವಾರ ಅಲ್ಲಿ ಅಪೀಲ್ಗೆ ಹೋಗಿ ಬಂದಮೇಲೆ ನಾವು ಹೋರಾಟ ಮಾಡೋಕ್ಕೆ ತಯಾರಾಗಿದ್ದೀವಿ. ನಮ್ಮ ಜನ ಸೇರಿ ಜನತಾ ಹೌಸಸ್ಸು, VCK ಪಾರ್ಟೀಸ್, ಇನ್ನೂ ಅದರ್ ಪಾರ್ಟೀಸ್ ಎಲ್ಲ ಇನ್ಕ್ಲೂಡ್ ಮಾಡಿ ನಾವು ಹೋರಾಟ ಮಾಡೋಕ್ಕೆ ಸಿದ್ಧವಾಗಿರ್ತೀವಿ. ಥ್ಯಾಂಕ್ ಯು. ಇನ್ನೊಂದು ಕಂಪ್ಲೇಂಟ್ ನಾನು ಕರ್ನಾಟಕ ಕಮಿಷನ್ಗೆ ಹೇಳ್ತಾ ಇರೋದು ಏನಂದರೆ, ಇಲ್ಲಿ ಫಸ್ಟ್ ಆಫ್ ಆಲ್ ಹ್ಯೂಮನ್ ರೈಟ್ಸ್ ವೈಲೇಷನ್ ಇಲ್ಲಿ ಆಗ್ತಾ ಇದೆ. ಹೆಂಗಂದರೆ ಲೈಟ್ ಫೆಸಿಲಿಟಿ ಕೊಟ್ಟಿಲ್ಲ, ಲೈಟ್ ಇಲ್ಲ, ವಾಟರ್ ಫೆಸಿಲಿಟಿ ಇಲ್ಲ, ಕ್ಲೀನ್ ಇಲ್ಲ. ನಾರ್ಮಲ್ ಜನರಿಗೆ ಇದು ಒಂದು ಕೊಡಲೇಬೇಕಾಗುತ್ತೆ. ಯಾಕಂದರೆ ಇದು ಕಟ್ ಮಾಡಿದರೆ ಅದು ಪ್ಯೂರ್ಲಿ ಹ್ಯೂಮನ್ ರೈಟ್ಸ್ ವೈಲೇಷನು. ಫಸ್ಟ್ ಆಫ್ ಆಲ್ ಕಮಿಷನ್ ಅರ್ಥ ಮಾಡ್ಕೊಳ್ಬೇಕು. ಇಲ್ಲಿ ಕಟ್ ಮಾಡೋದು ಅವಶ್ಯಕತೆ ಇಲ್ಲ. ಇಲ್ಲಿ ಚಿಕ್ಕ ಮಕ್ಕಳಿದ್ದಾರೆ, ಇಲ್ಲಿ ಲೈಟ್ ಕಟ್ ಮಾಡಿದ್ದಾರೆ ಅಂದರೆ ಯಾವ ಥರ ಇವರು, ಹೆಂಗೆ ಇವರು? ಈ ಜನ ಏನೋ ಬೇರೆ ಕಡೆಯಿಂದ ಏನೋ ಪಾಕಿಸ್ತಾನ ಬೇರೆ ಕಡೆಯಿಂದ ಬಂದುಬಿಟ್ಟಿದ್ದಾರೆ. ಇಲ್ಲಿ KGF ಅಲ್ಲಿ ಹುಟ್ಟಿರೋರು ಇಲ್ಲಿಯೇ ಪಾಪ ವಾಸ ಇದ್ದಾರೆ. ಇವ್ರಿಗೆ ಕಟ್ ಮಾಡಿಬಿಟ್ರೆ ಹೆಂಗೆ? ಯಾವ ರೀತಿಯಲ್ಲಿ ನ್ಯಾಯ? 100% ಇಲ್ಲಿ ಇರೋರು ಜನ ಎಗೇನ್ ಕಮಿಷನ್ಗೆ ಬರ್ತಾರೆ. 160 ಫ್ಯಾಮಿಲಿ ಎಗೇನ್ ರಿಟರ್ನ್ ಇಲ್ಲಿಂದ ಕರ್ಕೊಂಡು ಹೋಗ್ತಾ ಇದ್ದೀವಿ. ಶಾರ್ಟ್ಲಿ ಅಪೀಲ್ ಹೋಗ್ತಾ ಇದೀವಿಲ್ಲ, ಅಪೀಲ್ಗೆ ಜನ ಎಲ್ಲ ಬೆಂಗಳೂರು ಬರ್ತಾರೆ, ಸೇಮ್ ಟ್ರೈನ್ಗೆ ಬರ್ತಾರೆ, ಕಮಿಷನರ್ ಮೀಟ್ ಮಾಡ್ತಾರೆ. ಕಮಿಷನರ್ ಕರ್ಕೊಂಡು ಬಂದು ಇಲ್ಲಿರೋ ಜಾಗ, ಇಲ್ಲಿ ಪರಿಸ್ಥಿತಿಯನ್ನು 100% ತೋರಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ.
தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.